ಮೆಕಡೋಮಿಯಾ ಅಂತ ಇದ್ರ ಹೆಸರು. ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ನಟ್ಸ್ ಅಥವಾ ಒಂದು ದುಬಾರಿ ಡ್ರೈ ಫ್ರೂಟ್ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಪ್ರೆಸೆಂಟ್ ಇದೇ ರೀತಿ ಸೇಲ್ ಮಾಡ್ತಾರೆ. ಎಷ್ಟಿದೆ ಸರ್ ಇದು ಕೆಜಿಗೆ? ಸೂರ್ಯಕುಮಾರ್ ಅಂತಕ್ಕಂಥ ಒಬ್ಬ ವ್ಯಕ್ತಿನ ನಾನು ಕೂಡ ಮಾತಾಡಿದ್ದೆ. ತಾವಿಂಗ್ ಮಾತ್ರ ಅದೇ ರೀತಿ ನಾನು ಅವ್ರ ಹತ್ರ ಮಾತಾಡಿದೆ. ಆ ವ್ಯಕ್ತಿ 50 ವರ್ಷದಿಂದನೇ ಮೆಕಡೋಮಿಯಾ ಮಾಡಿದ್ದಾರೆ. ಅವ್ರು ಹೋದಂತ ಜಾಗದಲ್ಲಿ ಅವ್ರು ಒಂದು ಮರದಲ್ಲಿ 200 ರಿಂದ 250 ಕೆಜಿ ತಗೊಳ್ತಾರೆ. 1 ಕೆಜಿ 5,000 ರೂಪಾಯಿಗೆ ಮಾರಾಟ ಆಯ್ತು ಅಂತ ಹೇಳಿದ್ರು ಕೂಡ ಎಷ್ಟಾಗುತ್ತೆ ಅಂತ ನೀವೇ ಲೆಕ್ಕ ಹಾಕಿ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ನೋಡಿ ನನ್ನ ಕೈಯಲ್ಲಿ ಏನಿದೆ, ಸೊ ಇದನ್ನ ನೋಡಿದಾಗ ಕೆಲವರಿಗೆ ಜಾಯಿಕಾಯಿದ ಬೀಜ ಬರುತ್ತಲ್ಲ ಆ ತರ ಅನ್ನಿಸ್ಬೋದು, ಇನ್ನು ಕೆಲವರಿಗೆ ಅಡಿಕೆ ತರ ಕಾಣಿಸ್ಬೋದು. ಬಟ್ ಇದು ಮೆಕಡೋಮಿಯಾ ಅಂತ ಇದ್ರ ಹೆಸರು. ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ನಟ್ಸ್ ಅಥವಾ ಒಂದು ದುಬಾರಿ ಡ್ರೈ ಫ್ರೂಟ್ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಇದರ ಒಳಗಡೆ ಇರುವಂತದನ್ನ ತಿನ್ಲಿಕ್ಕಾಗುತ್ತೆ. ಸೊ ಇದು ಈಗ ಓಪನ್ ಮಾಡಿದ್ರೆ ಇದ್ರೊಳಗಡೆ ಸಿಗುತ್ತೆ, ಅದನ್ನ ತಿನ್ಲಿಕ್ಕಾಗುತ್ತೆ. ಆಮೇಲೆ ನಾನಿರುವಂತ ಸ್ಥಳದಲ್ಲಿ ಒಂದು ಗಿಡ ಇದೆ ನೋಡಿ. ಈ ಗಿಡ ನೋಡಿದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಗೊತ್ತಾಗತ್ತಾ? ಖಂಡಿತ ಗೊತ್ತಾಗ್ಲಿಕ್ಕಿಲ್ಲ. ಇದೇನೆ ಮೆಕಡೋಮಿಯಾ. ಹಾಗಿದ್ರೆ ಇದರ ಕೃಷಿ ಮಾಡೋದು ಹೆಂಗೆ, ಇದು ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ, ಅದರ ಬಗ್ಗೆ ನಾನು ಡೀಟೇಲ್ ಆಗಿ ಮಂಜುನಾಥ್ ಸರ್ ಜೊತೆಗೆ ಮಾತಾಡ್ತೀನಿ. ಮಂಜುನಾಥ್ ಅವರೇ, ಲಾಸ್ಟ್ ವಿಡಿಯೋದಲ್ಲಿ ನಾನು ಬಹಳಷ್ಟು ವಿಚಾರಗಳನ್ನ ಮಾತಾಡಿದೆ. ಮೆಕಡೋಮಿಯಾ ಸ್ಪೆಷಲ್ ನಿಮ್ಮ ಇಡೀ ನರ್ಸರಿ ಬಿಸ್ನೆಸ್ ಅಲ್ಲಿ ಇರುವಂತದಲ್ಲಿ ಮೆಕಡೋಮಿಯಾ ಒಂದು ಸೂಪರ್, ಅಂದ್ರೆ ಮುಂದೆ ರೈತರು ಅದನ್ನ ಬೆಳೆದು ಆದಾಯ ಗಳಿಸಬಹುದು ಅಂತ ಹೇಳೋ ಕಾರಣಕ್ಕೆ ಮಾತಾಡಿಸ್ತೀನಿ. ಸರ್ ಇದೆಯಲ್ಲ ಸರ್, ಇದು ಮೆಕಡೋಮಿಯಾ ಅಂದ್ರೆ ಏನ್ ಸರ್ ಇದು ಆಕ್ಚುಲಿ? ಸರ್ ಮೆಕಡೋಮಿಯಾ ಅಂದ್ರೆ ನೋಡಿ, ಮೆಕಡೋಮಿಯಾದಲ್ಲಿ ಇದು 3 ಲೇಯರ್ ಬರುತ್ತೆ ಸರ್. ಇದ್ರ ಮೇಲೆ ಒಂದು ಗ್ರೀನ್ ಲೇಯರ್ ಬರುತ್ತೆ. ಈ ಹಸಿರು ಲೇಯರ್ ಅನ್ನ ಒಡೆದ ಮೇಲೆ ನಿಮ್ಗೆ ಈ ಲೇಯರ್ ಸಿಗುತ್ತೆ. ಫಸ್ಟ್ ಇದ್ರ ಹಿಂದೆ ಗ್ರೀನ್ ಬರುತ್ತೆ. ಅದು ಏನಂದ್ರೆ ನಾವು ಕಿತ್ತಿದ ದಿನ ಕಿತ್ತ ಆದ್ಮೇಲೆ ಈಗ ರೈತರು ಒಳ್ಳೆ ರೇಟ್ ಮಡಗಬೇಕು, ಮನೆಯಲ್ಲಿ ಸ್ಟೋರೇಜ್ ಮಾಡಿ ಮಡಗಬೇಕು ಅಂದಾಗ ಆ ಗ್ರೀನ್ ಲೇಯರ್ ಅನ್ನ ತೆಗೆದು ಈ ಲೇಯರ್ ನ ಮಡಗಬಹುದು. ಇದನ್ನ ಒಡೆದು ಮಡಗ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಇದನ್ನ ಒಡೆದ್ರೆ ಇದ್ರೊಳಗಡೆ ಮೆಕಡೋಮಿಯಾ ನಟ್ಸ್ ಇದೆ. ಈಗ ತಿನ್ಲಿಕ್ಕೆಲ್ಲ ಯೂಸ್ ಮಾಡೋದು ಒಳಗಡೆ ಇರೋದು. ಈ ಬಗ್ಗೆ ಇದನ್ನ ಒಡೆದ್ರೆ ನಾನು ಬೇಕಾದ್ರೆ ಒಡೆದು ತೋರಿಸ್ತೇನೆ. ಒಂದು ಒಡೆದ್ರೆ ನಿಮ್ಗೆ ಇದರಲ್ಲಿ ಏನಾಗುತ್ತೆ, ಏನ್ ಕಡಲೆ ಬೀಜ ಬರುತ್ತಲ್ಲ, ವೈಟ್ ಬರುತ್ತಲ್ಲ, ಇಷ್ಟು ಸ್ವಲ್ಪ ದಪ್ಪ ಬರುತ್ತೆ. ಕಡಲೆ ಬೀಜಕ್ಕೆ ದಪ್ಪ ಬರುತ್ತೆ. ನಾನು ನಿಮ್ಗೆ ಒಂದು ಬೇಕಾದ್ರೆ ಒಂದು ಓಪನ್ ಆಗಿರೋ ಇಲ್ಲೇ ಒಡೆದು ತೋರಿಸ್ತೇನೆ. ಬನ್ನಿ ಸಾಮ, ಬನ್ನಿ ಸರ್, ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಈಗ ನೋಡಿ, ಬನ್ನಿ ಬೇಕಾದ್ರೆ ಒಂದು ಒಡೆದು ಇಲ್ಲೇ ನೋಡಿ. ಸೊ ಇದು ತಿನ್ನೋದಕ್ಕೆ ಮಾತ್ರ ಹಿಂಗೆ ಯೂಸ್ ಮಾಡೋದಾ? ಹೌದು ಸರ್. ಓಕೆ, ಇದು ದುಬಾರಿ ಅಂತೆಲ್ಲ ಸಿಕ್ಕಾಪಟ್ಟೆ? ಸರ್ ಸಿಕ್ಕಾಪಟ್ಟೆ ಅಲ್ಲ ಸರ್, ತುಂಬಾ ಸಿಕ್ಕಾಪಟ್ಟೆ. ನೋಡಿ ಓಪನ್ ಆಯ್ತಾ? ಮೆಕಡೋಮಿಯಾ ಒಳಗಡೆ ಈ ರೀತಿ ಬರುತ್ತೆ. ಓಕೆ, ಅದೇನಾದ್ರೆ ನಾವು ಆಲ್ರೆಡಿ ಸಸಿ ಮಾಡ್ಲಿಕ್ಕೆ ನೆನಾಕಿರೋದ್ರಿಂದ ಇದ್ರ ತುಂಬಾ ಶೆಲ್ ತುಂಬ್ಕೊಂಡ್ಬಿಟ್ಟಿದೆ, ಅಂಟ್ಕೊಂಡಿದೆ. ಇಲ್ಲ ಅಂದ್ರೆ ಓಪನ್ ಆಗಿ ಇದು ಇಷ್ಟು ದಪ್ಪ ಶೆಲ್, ಇಷ್ಟೇ ದಪ್ಪ ಕಾಳು ಬಂದಿರೋದು ನಮ್ ಕೈಗೆ. ನೋಡಿ ಈ ರೀತಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಆಕ್ಚುಲಿ ನಂಗೆ ಸಣ್ಣ ತೆಂಗಿನಕಾಯಿ ನೋಡಿದಂಗ ಅನ್ನಿಸ್ತಾ ಇದೆ. ತೆಂಗಿನಕಾಯಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ, ಬಟ್ ಇದು ಕಂಪ್ಲೀಟ್ ಆಗಿದೆ. ಹೌದು, ನೋಡಿ ಟೇಸ್ಟ್ ನೋಡ್ತೀನಿ. ಅಲ್ಲ, ತಿಂದ್ರೆ ತಿನ್ನುತ್ತಾನೇ ಇರ್ಬೇಕು ಅನ್ಸುತ್ತೆ ಸರ್. ವಾಹ್, ಸೂಪರ್. ಹಿಂಗಿದು ಫುಲ್ ಬರುತ್ತೆ ಅನ್ಸುತ್ತಲ್ಲ? ಹೌದು ಸರ್, ಕಣ್ಣು ನೋಡಿ, ಈ ಶೆಲ್ ಉಳ್ಕೊಳ್ಳುತ್ತೆ ನೋಡಿ. ಈಗ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ನೋಡಿ ಸರ್. ನೋಡಿ, ಇದು ಈ ಶೆಲ್ ಇದೆಯಲ್ಲ, ಇದ್ರೊಳಗಡೆ ಈ ತರ ನಟ್ಟು ಬರುತ್ತೆ. ಸೊ ಇದನ್ನ ಎಲ್ರು ಕೂಡ ಯೂಸ್ ಮಾಡೋದು ತಿನ್ಲಿಕ್ಕೆ. ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀವಲ್ಲ, ಇದಕ್ಕೆ ನೀವು ಬಹುಶಃ ಮಾಲ್ಗಳಲ್ಲೆಲ್ಲ ಹೋದ್ರೆ ಸಿಗುತ್ತೆ ಅನ್ಸುತ್ತಲ್ಲ ಸರ್? ನಿಮ್ಗೆ ಏನಾಗುತ್ತೆ, ನಿಮ್ಗೆ ಈ ರೀತಿ ಸಿಗುತ್ತೆ. ಈಗ ನೋಡಿ, ಸೂಪರ್. ನೋಡಿ ಈ ರೀತಿ ನಿಮ್ಗೆ ಫುಲ್ ಶೆಲ್ ಸಿಗುತ್ತೆ, ನಟ್ಟು. ಇದಕ್ಕೆ ಏನಾಗ್ತಾರೆ, ಇದನ್ನ ಐಸ್ ಕ್ರೀಮ್ಗೂ ಕೂಡ ಯೂಸ್ ಮಾಡ್ತಾರೆ. ತುಂಬಾ ಮತ್ತೆ ಕಾಸ್ಮೆಟಿಕ್ ಆಗಿ ಯೂಸ್ ಮಾಡ್ತಾರೆ. ಮೆಕಡೋಮಿಯಾ ಆಯಿಲ್ ನೀವು ನೋಡ್ರೆ ಕೆಜಿ ಒಂದು ಲೀಟರ್ 4-5 ಸಾವಿರ ಲೀಟರ್ ಇದೆ, 1 ಲೀಟರ್. ಆಮೇಲೆ ಮೆಕಡೋಮಿ ಇದೇನಿದೆಯಲ್ಲ ಸರ್, ನಾವು ಈಗ ನೇರವಾಗಿ ತಿನ್ಲೂಬಹುದು. ಆಮೇಲೆ ಇದನ್ನ ಫ್ಲೇವರ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅಂದ್ರೆ ಬೇರೆ ಈಗ ಗೋಡಂಬಿ ಪೆಪ್ಪರ್ ಫ್ಲೇವರ್, ಚಿಲ್ಲಿ ಫ್ಲೇವರ್, ಈ ರೀತಿ ಸುಮಾರು ಫ್ಲೇವರ್ ಆಗಿ. ರೇಟ್ ಎಷ್ಟಿದೆ ಸರ್ ಈಗ ಮಾರ್ಕೆಟ್ ಅಲ್ಲಿ? ಸರ್ ಮಾರ್ಕೆಟ್ ಅಲ್ಲಿ ಇವತ್ತು ಬಿ ಗ್ರೇಡ್, ಸಿ ಗ್ರೇಡ್ ಅಂತ ಈ ತರ ಬಂದಾಗ ನಿಮಗೆ ಮೆಕಡೋಮಿಯಾ 3,000 ಹಿಡಿದು 8,000 ರೂಪಾಯಿ ಕೆಜಿ ತನಕ ಇದೆ ಸರ್. ಆದ್ರೆ ನಾವು ರೈತರುಗಳು ಆ ರೇಟ್ ಇಕ್ಕೊಳ್ಳಿಲ್ಲ. ಕನಿಷ್ಠ ಪಕ್ಷ ಒಂದು 50%, 25% ಇಕ್ಕೊಂಡ್ರು ಕೂಡ ಕೋಟಿ ಗಟ್ಟಲೆ ದುಡ್ಡು ಮಾಡ್ತಕ್ಕಂಥ. ಅಬ್ಸಲ್ಯೂಟ್ಲಿ. ನಾನು ಇಲ್ಲಿ ವೀಕ್ಷಕರಿಗೆ ತೋರಿಸ್ತೀನಿ ನೋಡಿ. ಇದು ಒಡೆಯದೇ ಇರುವಂತ ನಟ್ ಇದು. ಸೊ ಇದು ಒಡೆದಿರುವಂತದ್ದು, ಅದ್ರ ಒಳಗಡೆ ಹೆಂಗಿದೆ ಅಂತೇಳಿ ಗೊತ್ತಾಗ್ಬೋದು. ನಾನು ಆಗ್ಲೇ ಲೀಡ್ ಕೊಡ್ಬೇಕಿದ್ರೆ ಹೇಳಿದ್ರೆ, ಪ್ರಪಂಚದ ದುಬಾರಿ ಆಗಿರುವಂತ ಒಂದು ಡ್ರೈ ಫ್ರೂಟ್ ಇದು. ಈಗ ನಾವು ಕಡಲೆ ಬೀಜ ಅಥವಾ ಕೊಬ್ಬರಿಯನ್ನ ತಿಂದಾಗ ನಮ್ಮ ಬಾಯಿನಲ್ಲಿ ಶೇಷ ಉಳಿಯುತ್ತೆ, ಅಂದ್ರೆ ಏನ್ ತುರಿ ಅಂತ ಏನಂತೀವಿ ಅದು ಉಳಿಯುತ್ತೆ. ಆದ್ರೆ ಮೆಕಡೋಮಿಯಾನ ನೀವು ತಿಂದ ಹೋದಂಗೆ ನಿಮ್ ಬಾಯಲ್ಲಿ ಹಾಗೇ ಅದು ಕರಗ್ತಾ ಹೋಗ್ಬಿಡುತ್ತೆ. ನಿಜವಾಗ್ಲೂ ಟೇಸ್ಟ್ ಹೆಂಗಿದೆ ಅಂದ್ರೆ ನಿಜವಾಗ್ಲೂ ಸೂಪರ್. ಆಮೇಲೆ ಒಂಥರ ಹಾಲು ಬರುತ್ತೆ. ಹೌದು ಸರ್. ಈಗ ಯಾವುದಕ್ಕೆ ಆಗಲಿ ಅದೊಂದು ರೇಟ್ ಇರುತ್ತೆ ಅಂದ್ರೆ ಅದಕ್ಕೆ ಅದರದೇ ಆದ ಗುಣ ಇರುತ್ತೆ.
ಅಲ್ವಾ ಸರ್? ಇದಕ್ಕೆ ರೇಟ್ ಜಾಸ್ತಿ ಯಾಕೆ ಸರ್ ಇಷ್ಟೊಂದು? ಸರ್ ರೇಟ್ ಜಾಸ್ತಿ ಏನಂದ್ರೆ ಎಲ್ಲ ಈಗ ಶ್ರೀಗಂಧ ಎಂತಕ್ಕೆ ಬೆಲೆ ಜಾಸ್ತಿ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಕೆಲವು ದೇಶ ಈಗ ಇರ್ತಕ್ಕಂತ 100 ಚಿಲ್ಲರೆ ಕಂಟ್ರಿಗಳಲ್ಲಿ ಏನಿದೆ, ಒಂದು 4-5 ಕಂಟ್ರಿನಲ್ಲಿ ಬರ್ಬೋದು ದೇಶದಲ್ಲಿ ಶ್ರೀಗಂಧ ಬರ್ಬೋದು. ಮೆಕಾಡೋಮಿಯನ್ ಅದೇ ರೀತಿ ಪ್ರಪಂಚದಾದ್ಯಂತ ಎಲ್ಲ ತರಕಾರಿ ಬಂದಂಗೆ ಬಂದ್ಬಿಟ್ರೆ ಇದು ಕೂಡ ಕಮ್ಮಿ ಆಗುತ್ತೆ. ಬಟ್ ಎಲ್ಲೂ ಬರ್ತಾ ಇಲ್ಲ ಸರ್. ನಮ್ಮ ಭಾರತ ದೇಶ ಬಿಟ್ರೆ ಸೌತ್ ಆಫ್ರಿಕಾ, ಕೀನ್ಯಾ, ಆಮೇಲೆ ನಮ್ಮ ಕೆಲವು ಆಸ್ಟ್ರೇಲಿಯಾ, ಈ 4 ದೇಶದಲ್ಲಿ ಅತಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಅದರಲ್ಲಿ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಅದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದೇನೋ. ಕರ್ನಾಟಕ, ಆಂಧ್ರ ಪ್ರದೇಶ, ಈ ಮಹಾರಾಷ್ಟ್ರ, ಕೇರಳ, ತಮಿಳುನಾಡು ಈ ಭಾಗಕ್ಕೆ ಈಗ ನನಗೆ ನಾನು ಜಮ್ಮು ಕಾಶ್ಮೀರ, ಪಂಜಾಬ್ ಈ ಕಡೆ ಎಲ್ಲ ನೋಡಿದಾಗ ಏನಾಗುತ್ತೆ, ಅಲ್ಲಿ ಬಾದಾಮಿನೇ ಬೆಳೀತಾರಂತೆ. ಬಾದಾಮಿ, ಆಪಲ್, ಅಪ್ರಿಕಾಟ್, ಇದು ಕೇಸರಿ, ಇಂತ ಬೆಳೆಗಳನ್ನ ಅವ್ರು ಬೆಳೆಯೋರು ಇದನ್ನ ಬಿಡ್ತಿರ್ಲಿಲ್ಲ. ಆಗಲ್ಲ, ಇದು ಪ್ರಯತ್ನ ಪಟ್ಟಿದ್ದಾರೆ. ಬಟ್ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯಗಳಲ್ಲಿ ರೈತರು ತುಂಬಾ ಚೆನ್ನಾಗಿ, ಅಂದ್ರೆ ದೇವರು. ನೀವು ಎಲ್ಲೆಲ್ಲ ಕೊಟ್ಟಿದ್ದೀರಿ ಸಸಿಗಳನ್ನ ಇದ್ರದ್ದು? ಸರ್ ಇದನ್ನ ಮಧ್ಯಪ್ರದೇಶ ಕೊಟ್ಟಿದ್ದೀನಿ. ನಮ್ಮ ರಾಜ್ಯದಲ್ಲಿ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗೂ ಹೋಗಿದೆ. ಯಾಕೆಂದ್ರೆ ಕೆಲವು ಜಿಲ್ಲೆಗಳಿಗೆ ಹೋಗಿಲ್ದೆ ಇರ್ಬೋದು. ಅದು ಬಿಟ್ರೆ ಮಂಗಳೂರು, ಹುಬ್ಳಿ, ಧಾರವಾಡ, ಬೆಳಗಾವಿ, ಆಮೇಲೆ ಕೊಪ್ಪಳ, ಇನ್ನ ರಾಮನಗರ, ಈ ತರ ಸುಮಾರು ಎಲ್ಲಾ ಜಿಲ್ಲೆ ಕೊಟ್ಟಿದ್ದೀವಿ. ನೀವು ಎಷ್ಟು ಹಾಕೊಂಡಿದ್ದೀರಿ ಒಂದು ಎಕರೆಯಲ್ಲಿ? ಸರ್ ಇದು 350 ಗಿಡ ಇದೆ. ಯಾರು ಹಾಕೋದಿದ್ರು 350 ಗಿಡ ಹಾಕ್ಬೋದಲ್ಲ? ಯಾರು ಹಾಕಿದ್ರು 350 ಗಿಡ. ವಂಡರ್ಫುಲ್. ಆಮೇಲೆ ಈಗ ನೀವು ಸಸಿಯನ್ನ ಮಾರಾಟ ಮಾಡ್ತೀರಿ ಅಂತ ಹೇಳಿದ್ರೆ, ಯಾರು ಬಂದ್ರೆ ನಿಮ್ಮ ಹತ್ರ, ಈಗ ಒಂದು ಸಸಿಯನ್ನ ನಾವು ರೈತರು ತಗೊಳ್ಬೇಕು ಅಂತ ಹೇಳಿದ್ರೆ ಎಷ್ಟಕ್ಕೆ ತಗೊಳ್ಬಹುದು? ಎಷ್ಟು ರೇಟ್, ಪ್ರೈಸ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ? ಸರ್ ನಮ್ಮಲ್ಲಿ ಈಗ ಒಂದು 3 ತಳಿ ಇದೆ ಸರ್. A14, 16 ಮತ್ತೆ 816 ಈ ತರ ವೆರೈಟಿಗಳಿದಾವೆ. ನಮಗೆ ಒಂದು 250 ರೂಪಾಯಿಂದ ಹಿಡಿದು ನಮ್ಮಲ್ಲಿ 3 ಅಡಿ ಗಿಡ ಇದೆ. ಒಂದು 1000 ರೂಪಾಯಿ ತನಕ ಇದೆ ಸರ್. 400 ರೂಪಾಯಿ ಇದೆ. ಅವರ ಏನ್ ಎಷ್ಟು 1 ಅಡಿ ಗಿಡ ಕೇಳ್ತಾರೆ. ಕೆಲವರು ಆಲ್ರೆಡಿ ಕೆಲಸ ಮಾಡ್ತಾರೆ, ಏನ್ ಮಾಡ್ತಾರೆ, ನಾವು ಸಾಕ್ಲಿಕ್ಕೆ ಆಗಲ್ಲ, ನಾವು ಬೇರೆ ಕಡೆ ಕೆಲಸ ಇಲ್ಲ, ನಮ್ಗೆ 2 ಅಡಿ ಗಿಡ ಬೇಕು, ಮತ್ತೆ ಇದೇ ವೆರೈಟಿ ಬೇಕು, ಈ ತರ ಎಲ್ಲ ಕೇಳ್ತಾರೆ. ತಳಿಗಳ ಮೇಲೆ ಹೋಗುತ್ತೆ. ಬಟ್ ತಗೊಂಡ್ ಹೋಗ್ತಾ ಇದ್ದಾರೆ. ಇಲ್ಲ ಸರ್, ನನ್ನಲ್ಲಿ ಆ ಶಕ್ತಿ ಖಂಡಿತ ಇಲ್ಲ. ದಯವಿಟ್ಟು ಅವ್ರಿಗೆ ಏನೇ ಇನ್ಫಾರ್ಮೇಶನ್ ಕೇಳಿ, ನಮ್ಮ ತಿಪ್ಟೂರ್ಗ್ ಬರ್ಲಿ, ಏನಿಲ್ಲ ಬೆಂಗಳೂರಿಂದ 150 ಕಿಲೋಮೀಟರ್ ತಿಪ್ಟೂರ್ಗ್ ಬಂದ್ಬಿಟ್ಟು ಬಾಲಾಜಿ ನರ್ಸರಿ ಅಂತ ಕೇಳಿದ್ರೆ, ನೀವು ಟಿಪ್ಟೂರಿಂದ ಅರಸೀಕೆರೆಗೆ ಹೋಗೋ ರೋಡಲ್ಲಿ ಒಂದು 4 ಕಿಲೋಮೀಟರ್ ಅಯ್ಯನ್ ಬಾವಿ ಅಂತ, ಇಲ್ಲಿಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಇಲ್ಲ ನನ್ನ ನಂಬರ್ ಕರೆ ಮಾಡ್ಲಿ, ಇನ್ಫಾರ್ಮೇಶನ್ ನ ಖಂಡಿತವಾಗಿ ಕೊಡ್ತೀನಿ. ಯಾಕೆಂದ್ರೆ ಯಾರು ಗಿಡ ನನ್ನ ಹತ್ರ ಅವೆಲ್ಲ, ಗಿಡಕ್ಕೋಸ್ಕರ ದಯವಿಟ್ಟು ಯಾರು ಬರಬೇಡಿ. ಇನ್ಫಾರ್ಮೇಶನ್ ಬೇಕಾದ್ರೆ, ಯಾಕೆಂದ್ರೆ ಗಿಡಕ್ಕೋಸ್ಕರ ಬನ್ನಿ ಅಂತ, ಗಿಡ ಇದ್ರೆ ಕರಿಬೇಕು. ಗಿಡ ಮಾಡ್ತಾ ಇದೀವಿ, ನಮಗೂ ಬೇಕಾಗುತ್ತೆ, ಕೊಡ್ತಾ ಇದೀನಿ. ಕಮ್ಮಿ ಮಟ್ಟದಲ್ಲಿ ಬೇಕಾದ್ರೆ ಬರ್ಲಿ ಸರ್. 5 ಗಿಡ, 10 ಗಿಡ, 20, 50 ಈ ತರ. ಕೆಲವ್ರು ಬರ್ತಾರೆ ಇಲ್ಲಿ ಹುಡಿಕೊಂಡು, ನಮ್ಗೆ 10 ಎಕರೆ ಮಾಡ್ತೀವಿ, 2000 ಗಿಡ ಬೇಕು, 3000, ಅಂತವ್ರಿಗೆ ಏನ್ ಮಾಡಿದ್ರೆ ಟೈಮ್ ಬೇಕು. ಒಂದು ಎರಡನೇದಾಗಿ ಅಷ್ಟು ಕೊಡೋದಕ್ಕೂ ಕೂಡ ವರ್ಷಾನ್ಗಟ್ಲೆ ಕಾಯ್ಬೇಕು. ಈಗ ನಾನು, ನೀವು ಇದನ್ನ ತೋರಿಸಿರಿ, ಈಗ ಇದೊಂದು ನಟ್ಟು. ಸೊ ಇದರಲ್ಲಿ ಹಸಿರು ಇರುತ್ತೆ, ಅದನ್ನ ಓಪನ್ ಮಾಡುವಾಗ ಈ ತರ ಕಾಯಿ ಬರುತ್ತೆ. ಸೊ ಇದು ಸುಮಾರು ಒಂದು 40 ಗ್ರಾಮ್ ಖಂಡಿತವಾಗ್ಲೂ ಇದೆ. ಸೊ ಇದರಲ್ಲೂ ವೆರೈಟಿ ಇದೆ, ಅವ್ರು ಮಾತಾಡ್ಬೇಕಿದ್ರೆ ಹೇಳಿದ್ರು. ಇನ್ನೊಂದು 10 ಗ್ರಾಮ್ ಇದೊಂದು ಬರುತ್ತೆ, ಅದು ಬೇರೆ ವೆರೈಟಿ. ಸೊ ಇದು 816 A816 ಅಂತ ಹೇಳಿ. ಮೆಡಿಸಿನ್ಗೆ ಹೋಗುತ್ತೆ ಏನಾರು? ಮೆಡಿಸಿನ್ಗೂ ಕೂಡ ಹೋಗುತ್ತೆ ಅನ್ಕೊಂತೀನಿ ಸರ್. ನಾನು ಚೆಕ್ ಮಾಡಿದ ಕೆಲವು ಮೆಡಿಸಿನ್ಸ್ ನೇಮ್ ಇತ್ತು, ಬಟ್ ನಾನು ಮೇನ್ ನೋಡಿದ್ದೇನೆಂದ್ರೆ ಇದು ತಿನ್ಲಿಕ್ಕೆ ಅವೈಲಬಲ್ ಇಲ್ಲ. ತಿನ್ಲಿಕ್ಕೆ ಸಾಕು. ಬಟ್ ಒಂದು ತಿಂದೆ ನಾನು, ಇನ್ನೂ ಕೂಡ ಇವಾಗ ತಿನ್ಬೇಕು ಅಂತ ಆಗತ್ತೆ, ಒಡೆದು ತಿಂತೀನಿ ಆಮೇಲೆ. ಸರ್ ಇದ್ರ ಈ ಚಿಪ್ ಇದನ್ನ ಏನಾದ್ರು ಯೂಸ್ ಮಾಡ್ಲಿಕ್ಕೆ ಆಗತ್ತಾ? ಸರ್ ಹೌದು ಸರ್, ಈ ಚಿಪ್ ಏನಿದೆಯಲ್ಲ ನಮ್ಮಲ್ಲಿ ನೋಡಿ ಇದು ಅವೈಲಬಲ್. ನೋಡಿ ಇದು ಆಕ್ಚುಲಿ ಇದನ್ನ ಆಸ್ಟ್ರೇಲಿಯಾ ಮತ್ತೆ ಸೌತ್ ಆಫ್ರಿಕಾಗಳು ನಾನು ನೋಡೋದಂಗೆ ಇದನ್ನ ಬೈಲರ್ ಕಾಮಾಗಿ ಯೂಸ್ ಮಾಡ್ತಾರೆ. ಅಲ್ಲಿ ಏನು ನಮ್ಮ ದೊಡ್ಡ ಗಾರ್ಮೆಂಟ್ಸ್ ಬೈಲರ್ ಏನಿದೆ ಉರುವಲಾಗಿ, ಅಂದ್ರೆ ಸೌದೆ, ಇದು ನೋಡಿ ನಾವು ತೆಂಗಿನ ಗೆರಟೆನ ಯೂಸ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ತೀವಿ ಸೇಮ್ ಅಷ್ಟೇ ಗಟ್ಟಿ ಇದೆ, ಅಷ್ಟೇ ಥಿಕ್ನೆಸ್ ಇರುತ್ತೆ. ಸೊ ಇದನ್ನ ಬೈಲರ್ ಬೇಗ ಉರುವಲಾಗುತ್ತೆ. ಇದು ಹೆಂಗೆ 1 kg ಹಾಕ್ಬಿಟ್ಟು ಬೆಂಕಿ ಹಚ್ಬಿಟ್ರೆ ಆಟೋಮೆಟಿಕ್ ನಾವು ಸೇಲ್ ಮಾಡುವಾಗ, ಈಗ ನಾವು ಯಾರಿಗಾರು ಸೇಲ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಥವಾ ಯಾರು ಬೈ ಮಾಡ್ತಾರೆ ಅಂತ ಹೇಳಿದಾಗ ಇದನ್ನ ಹೀಗೆ ಸೇಲ್ ಮಾಡೋದ ಅಥವಾ ಇದನ್ನ ಒಡೆದು ಕೊಡ್ಬೇಕಾಗುತ್ತೆ? ಸರ್ ನಮ್ಮ ಭಾರತ ದೇಶಗಳಲ್ಲಿ ನಾವು ಪ್ರೆಸೆಂಟ್ ಇದೇ ರೀತಿ ಸೇಲ್ ಮಾಡ್ತಾರೆ. ಎಷ್ಟಿದೆ ಸರ್ ಇದು ಕೆಜಿಗೆ? ಸರ್ ಇವತ್ತು ಕೆಜಿಗೆ 4 ರಿಂದ 5 ಸಾವಿರ ಇದೆ ಸರ್. 4 ರಿಂದ 5 ಸಾವಿರ. ನೋಡಿ ಇದು ಒಂದು 80 ಕಾಯಿ ಇದ್ರೆ ಇದು 40 ಗ್ರಾಮ್ ಇದೆ. ನನಗೆ ವೆಯ್ಟ್ ನೋಡುವಾಗ ಗೊತ್ತಾಗುತ್ತೆ. 40 ಇರ್ಬೋದಲ್ವ ಸರ್? 40 ಗ್ರಾಮ್ ಇದೆ. ಸುಮಾರು 1 kg ಆಗ್ಬೇಕು ಅಂದ್ರೆ ಒಂದು 80 ರಿಂದ 85 ಇದ್ರೆ ಸಾಕು, 1 kg ಆಗುತ್ತೆ. ಅಷ್ಟಿದ್ರೆ 4 ರಿಂದ 5 ಸಾವಿರ ರೂಪಾಯಿ ಸಂಪಾದನೆ ಮಾಡ್ಲಿಕ್ಕಾಗುತ್ತೆ. ಒಂದು ಗಿಡದಿಂದ ಎಷ್ಟಾಗುತ್ತೆ ಸರ್? ಒಂದು ಗಿಡದಿಂದ ಒಂದು ಮಿನಿಮಮ್ 5 ವರ್ಷದಲ್ಲಿ ಸರ್, ಒಂದು 5 ವರ್ಷಕ್ಕೆ ಇನ್ನು ಫಸಲು ಸ್ಟಾರ್ಟ್ ಆಗುತ್ತೆ ಅಷ್ಟೇ ಸರ್. 5 ವರ್ಷ ಆದ್ಮೇಲೆ ನಾನು ಖಂಡಿತ ಮಾಡಬಹುದು ಸರ್. ಒಂದು 5 ವರ್ಷಕ್ಕೆ 1 kg ಗಂತೂ ಮೋಸ ಇಲ್ಲ. ಹೋಗ್ತಾ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ನೀವು? ಸರ್ ನಾನು ನೋಡಿದಾಗೆ, ಈಗ ನಾನು ಕೆಲವು ಕಂಟ್ರಿಗಳಿಗೆ ಹೋಗಿದ್ದೀನಿ. ಹೌದು ಸರ್, ನೋಡಿದೀನಲ್ಲ, ಅದ್ರದ್ದು ನಾನು ಫೋಟೋಗಳು ಕೊಡ್ತೇನೆ ನಾನು ನಿಮ್ಗೆ. ಅದರಲ್ಲಿ ಸೂರ್ಯಕುಮಾರ್ ಅಂತಕ್ಕಂಥ ಒಬ್ಬ ವ್ಯಕ್ತಿನ ನಾನು ಕೂಡ ಮಾತಾಡಿದ್ದೆ. ತಾವಿಂಗ್ ಮಾತ್ರ ಅದೇ ರೀತಿ ನಾನು ಅವ್ರ ಹತ್ರ ಮಾತಾಡಿದೆ. ಆ ವ್ಯಕ್ತಿ 50 ವರ್ಷದಿಂದನೇ ಮೆಕಡೋಮಿಯಾ ಮಾಡಿದ್ದಾರೆ. ಎಷ್ಟು ಬೆಳೆಯುತ್ತಂತೆ ಅವರು ಸರ್? 200 kg ಇದೆ. ಜನ ನಂಬಲ್ಲ ಅನ್ನೋ ಒಂದು ಕಾರಣಕ್ಕೆ ಆ ಮರನ ನಾನ್ ತಬ್ಕೊಂಡು
ಆ ವಿಡಿಯೋ ಮಾಡ್ಕೊಂಡು ಹಾಕಿರ್ತಕ್ಕಂತ ವ್ಯಕ್ತಿನ ಅಲ್ಲಿ ನಿಲ್ಲಿಸ್ಕೊಂಡು ನಾನು ಫೋಟೋ ತಗೊಂಡ್ಬಂದೆ. ಸೊ ಅಂದ್ರೆ ಅದ್ರಲ್ಲಿ 200 ಕೆಜಿ 200 ಕೆಜಿ ಇದೆ. ಸುಮ್ಮನೆ ಒಂದು ಲೆಕ್ಕ ಹಾಕ್ಬೋದು, ಇಂಟ್ರೆಸ್ಟ್ಗೋಸ್ಕರ ಕ್ಯೂರಿಯಾಸಿಟಿಗೋಸ್ಕರ ಹೇಳ್ತೀನಿ. ಅವ್ರು ಹೋದಂತ ಜಾಗದಲ್ಲಿ ಅವ್ರು ಒಂದು ಮರದಲ್ಲಿ 200 ಇಂದ 250 ಕೆಜಿ ತಗೊಳ್ತಾರೆ. 1 ಕೆಜಿ 5,000 ರೂಪಾಯಿಗೆ ಮಾರಾಟ ಆಯ್ತು ಅಂತ ಹೇಳಿದ್ರು ಕೂಡ ಎಷ್ಟಾಗುತ್ತೆ ಅಂತ ನೀವೇ ಲೆಕ್ಕ ಹಾಕಿ. ಈಗ ನಾವು ಇಲ್ಲಿ ಎಷ್ಟು ಲೆಕ್ಕ ಹಾಕ್ಬೋದು ಸರ್? ನಮ್ಮ ರೈತರು ಇಲ್ಲಿ ನಮ್ಮ ರೈತರು ನಾವು ಲೆಕ್ಕ ಹಾಕಿ ನಾನ್ ಬೆಳಿಬೇಕಾದ್ರೆ ಹೆಂಗ್ ಲೆಕ್ಕ ಹಾಕಿದೆ ಅಂದ್ರೆ, ಕಾಲಾಂತರ ಎಲ್ಲಾ ಬೆಳಿತಾ ಹೋದ್ರೆ ನಾವು ಒಂದು ಬೆಳೆ ಮಾಡ್ಬೇಕಾದ್ರೆ ಕೆಟ್ಟದನ್ನ ಮೊದಲು ಯೋಚನೆ ಮಾಡ್ಬೋದು, ಒಳ್ಳೇದನ್ನ ಯಾವತ್ತು ಯೋಚನೆ ಮಾಡಬಾರ್ದು. ಹೌದು, ಬೆಳೆ ಬೆಳೆ ಅಂತಲ್ಲ ಸರ್, ಯಾವ ಕೆಲಸ ಫಸ್ಟ್ ಕೆಟ್ಟದೇ ಯೋಚನೆ ಮಾಡ್ಬೇಕು. ಸೊ ಅದನ್ನ ನಾನು ಯೋಚನೆ ಮಾಡಿದಾಗ ಏನಾಯ್ತು ಅಂದ್ರೆ, ಈಗ 5,000 ಇದೆ, 3,000 ಇದೆ, ಸಿ ಗ್ರೇಡ್ 3,500 ಇದೆ, ಒಳ್ಳೆ ಗ್ರೇಡ್ 9,000 ಇದೆ, 100 ಗ್ರಾಮ್ 900 ರೂಪಾಯಿ ಮೆಕಾಡಮಿ ನಾನು ನೋಡಿದ್ದೇನೆ. ಇದೆ, ನೀವು ಆನ್ಲೈನ್ ನಲ್ಲಿ ಚೆಕ್ ಮಾಡಿದಾಗ ಕೆಲವು 3,500 ಕೆಜಿಗೆ ಇದೆ, ಕೆಲವು 9,000 ರೂಪಾಯಿ. ಏನ್ ಡಿಫ್ರೆನ್ಸ್ ಅಂತ ನೋಡಿದಾಗ ನನ್ಗೆ ಗೊತ್ತಾಯ್ತು. ಸೊ ತಳಿಗಳಲ್ಲಿ ಮತ್ತೆ ಕೆಲವು ಮೆಕಾಡಮಿ ಹಾರ್ಡ್ ಶೆಲ್ ಇದೆ, ತುಂಬಾ ಹಾರ್ಡ್ ಇದೆ, ಅಂದ್ರೆ ಕಡಿತಾ ಹೋದ್ರೆ ಕಳ್ಳೆ ಬೀಜ ತರ ಇರುತ್ತೆ, ಕೆಲವು ತುಂಬಾ ಸ್ಮೂತ್ ಇರುತ್ತೆ. ಸೊ ಈ ರೀತಿ ಎಲ್ಲ ಚೆಕ್ ಮಾಡಿ ನಾವು ನೋಡಿದಾಗ ಏನಾಯ್ತು ಅಂದ್ರೆ, ಮೆಕಾಡೋಮಿಯನ ನೀವು ಇದೇನಾಗತ್ತೆ ಅಂದ್ರೆ, ಕೆಲವು ರೇಟ್ ಅಲ್ಲಿ ನಾವು ಲೆಕ್ಕ ಹಾಕಿದಾಗ ಒಂದು ಕಮ್ಮಿ ಅಂದ್ರು ಸರ್ ಕನಿಷ್ಠ ಪಕ್ಷ ಯಾವತ್ತು 50% ಲೆಕ್ಕ ಹಾಕೋದು ಬೇಡ, 25% ಅಂದ್ರೆ 30-40 ವರ್ಷ ಆದ ಮೇಲೆ ಎಲ್ಲರೂ ಬೆಳೆದ್ರೆ ನಮ್ಮ ಇಷ್ಟು ಒಂದು ಫಾರ್ ಎಕ್ಸಾಂಪಲ್ ಈಗ ಏನ್ ಅಡಿಕೆ ಮಾಡ್ದಂಗ್ ಮಾಡಿದಾರಲ್ಲ, ಇಷ್ಟು ಹೆಕ್ಟೇರ್ ಅಲ್ಲಿ ಮಾಡಿದ್ರೆ ಸೊ ಏನಾಗ್ಬೋದು. ಆಮೇಲೆ ಎರಡನೇದು ರೇಟ್ ಒಂದ್ ಸ್ವಲ್ಪ ಕಡಿಮೆ ಬೀಳ್ಬೋದು. ಎಕರೆಗೆ 600 ಗಿಡ ಇಡ್ತಿದ್ದು ಇಡೀ 350. ಎರಡನೇದು ಏನ್ ಯೋಚನೆ ಮಾಡಿದೆ ನಾನು ಅಂದ್ರೆ, ಒಂದ್ 500 ರೂಪಾಯಿ ಕೆಜಿಗೆ ಬಂದ್ರು ಫೈನ್. ರೈತ ಯಾವತ್ತು ಹೆಂಗೆ ಅಂದ್ರೆ ಸರ್, ನಾನ್ ಬೆಳೆದಾಗ ಮಾರ್ಕೆಟ್ ರೇಟ್ ನಾವು ಲೆಕ್ಕ ಹಾಕೋದು 500 ರೂಪಾಯಿ ಲೆಕ್ಕ ಹಾಕಿ, ಒಂದು ಗಿಡದಲ್ಲಿ ನಮಗೆ ಒಂದು 10 ವರ್ಷ ಕ್ರಾಸ್ ಆದ್ಮೇಲೆ 20 ಕೆಜಿ ಲೆಕ್ಕ ಹಾಕೋರು. ಒಂದ್ರಲ್ಲಿ 7 ಕೆಜಿ ಬರ್ಬೋದು, ಒಂದು 50 ಬರ್ಬೋದು, 20 ಕೆಜಿ ಕನಿಷ್ಠ ಲೆಕ್ಕ ಅವರೇಜ್ ಹಾಕೋರು ಕೂಡ ನಮ್ ಒಂದು ಮರದಿಂದ 10,000 ಅಂತ ಲೆಕ್ಕ ಹಾಕೋರು. ಗಿಡದಲ್ಲಿ 10,000 ಅಂತ ಹಾಕೋರು 350 ಕೆಜಿಗೆ 35 ಲಕ್ಷ ದಾಡ್ತು. ಕೆಡದು ಯೋಚನೆ ಮಾಡಿರ್ತಾರೆ, ಒಳ್ಳೇದು ಯೋಚನೆ ಮಾಡಿರ್ತಾರೆ. ಸೊ ನಾವು ಇನ್ನೂ ಕೆಡದಾಗ ಯೋಚನೆ 200 ರೂಪಾಯಿ ಕೆಜಿಗೆ ಅಂತ ಬರೋಣ, 200 ರೂಪೀಸ್ಗೆ 2,000 ಬೇಡ, 500 ರೂಪಾಯಿ ಬೇಡ, 5,000 ಬೇಡ. ತೀರಾ ಕರ್ನಾಟಕ ಪೂರ್ತಿ ಎಲ್ಲ ಮೆಕಾಡಮಿಯನ್ನು ತುಂಬಿಕೊಂಡು 150-200 ರೂಪಾಯಿ ಕೆಜಿಗೆ ಬಂದ್ರು ಕೂಡ ನಮ್ಗೆ 15-20 ಲಕ್ಷಕ್ಕೆ ಒಂಬಸ ಇಲ್ವಲ್ಲ. ಹೌದು, ಖಂಡಿತ ಸರ್. ಈ ತರ ಯೋಚನೆ ಮಾಡ್ಕೊಂಡು ಅಬ್ಸಲ್ಯೂಟ್ಲಿ ರೈತರು ಬೆಳೆಯುವಾಗ ಹಂಗೆ ಮಾಡ್ಬೇಕು ಸರ್. ಈ ಗಿಡ ಇದೀಗ ಮೆಕಾಡೋಮಿಯಾದ ಗಿಡನ ನಾವು ಇದು ಮಾಡೋದು ಹೆಂಗೆ ಸರ್? ಎಲೆಯನ್ನ ನೋಡಿ ಫೈಂಡ್ ಔಟ್ ಮಾಡೋದಾ? ಹೌದು ಸರ್, ನಾನು ಮೆಕಾಡೋಮಿಯ ಎಲೆಗಳಲ್ಲಿ ಬೇರೆ ಗಿಡನ ಒಂದು ತೋರಿಸ್ತೇನೆ, ಇದ್ರೂ ತೋರಿಸ್ತೇನೆ. ಮೆಕಾಡೋಮಿ ಎಲೆಗಳಲ್ಲಿ ಏನಾಗುತ್ತೆ ಅಂದ್ರೆ, ಕೀಳ್ಬೋದು ಸರ್? ಕೇಳಿ ಸರ್ ಕೇಳ್ಬೋದು. ಏನ್ ಸರ್ ಇದು ಮುಳ್ಳೆಲ್ಲ ಇದೆ ಸರ್? ಮುಟ್ಲಿಕ್ಕೂ ಕೂಡ ಆಗಲ್ಲ, ಸಿಕ್ಕಾಪಟ್ಟೆ. ನೋಡಿ, ಇದು ಮೆಕಾಡೋಮಿಯಾದ ಎಲೆ, ಇದು ಮುಳ್ಳಿದೆ. ನೀವು ಈ ಜಸ್ಟ್ ಸುಮ್ಮನೆ ಹಿಂಗ್ ಮಾಡಿದ್ರೆ ಗಾಯ ಆಗ್ಬಿಡುತ್ತೆ. ಗಾಯ ಅಲ್ಲ, ನೀವು ಓಲ್ಡ್ ಹಿಡ್ಕೊಳ್ಳಿಕ್ಕಾಗಲ್ಲ, ಹಿಡ್ಕೊಳಕ್ ಆಗಲ್ಲ, ನೀವು ಖಂಡಿತ ಹಿಡ್ಕೊಳ್ಳಿಕ್ಕಾಗಲ್ಲ, ಅಷ್ಟು ಮುಳ್ಳಿರುತ್ತೆ. ಇದನ್ನೇ ಇದು ಈಗ ಈ ವೆರೈಟಿ ಯಾವ್ದು? ಇದು 816 ಇಲ್ಲ ಸರ್, ಇದು 816 ವೆರೈಟಿ. ಇನ್ನೊಂದು ಗಿಡ ಇದೆ, ಇದು ಯಾವ ವೆರೈಟಿ? ಇದು A14 ಅಂದ್ಬಿಟ್ಟು ಒಂದು ಉದ್ದ ಬರುತ್ತೆ. 816 ಸ್ವಲ್ಪ ಅಗಲ ಬರುತ್ತೆ. ಈ ಬೀಜ ಈ ಗಿಡದಲ್ಲ, ಅಲ್ಲ, ಬೇರೆ ಗಿಡದ್ದು. ಸೊ ಇದ್ರಲ್ಲೂ ವೆರೈಟಿ ತುಂಬಾ ಇದೆ. ಖಂಡಿತ ಸರ್, ಗೂಗಲ್ ಕಷ್ಟ ಏನಾದ್ರು ಸ್ವಲ್ಪ ವಿದ್ಯಾವಂತರಾಗಿದ್ದು ವೆರೈಟೀಸ್ ಆಫ್ ಮೆಕಾಡೋಮಿ ಅಂತ ಹೊಡೆದಾಗ ಆ ಚಾರ್ಟ್ ಅನ್ನ ನಾನು ತಮ್ಗೆ ಕೊಡ್ತೇನೆ. ಅಂದ್ರೆ ಏನಾಯ್ತು, ನಾನ್ ಮಾಡಿರೋದಲ್ಲ, ಸರ್ಕಾರ ಮಾಡಿರೋದು. ಆ ಚಾರ್ಟ್ ಅಲ್ಲಿ ಯಾವ ವೆರೈಟಿಗಳನ್ನ ಹೇಗೆ ಕಂಡುಹಿಡಿಬೇಕು, ಹೇಗೆ ಐಡೆಂಟಿಫೈ ಮಾಡಬೇಕು, ಈ ವೆರೈಟಿ ಯಾಕಂದ್ರೆ ಎಷ್ಟು ಈ ಎಕರೆಗೆ ಎಷ್ಟು ಹಿಡಿಯುತ್ತೆ, ಬೇರೆ ವೆರೈಟಿ ಎಷ್ಟು ಇದೆ, ಪ್ರತಿಯೊಂದು ಚಾರ್ಟ್ ಇದೆ. ಆ ಚಾರ್ಟ್ ನಾನು ನಿಮಗೆ ಕೊಡ್ತೇನೆ. ವಂಡರ್ಫುಲ್ ಗೊತ್ತಾಗುತ್ತೆ. ಮತ್ತೆ ಪ್ರೂನಿಂಗ್ ಎಲ್ಲ ಮಾಡ್ಬೇಕು ಅನ್ಸುತ್ತೆ, ನಿರ್ವಹಣೆ ಎಲ್ಲ ತುಂಬಾ ಕಡಿಮೆ ಅನ್ಸುತ್ತಲ್ಲ ಸರ್? ನಿರ್ವಹಣೆ ಅಂದ್ರೆ ಏನು ಇಲ್ಲ ಸರ್. ಈಗ ನಿರ್ವಹಣೆ ಅಂದ್ರೆ ಏನ್ ಸರ್? ಗೊಬ್ಬರ ಬೇಕು, ನೀರ್ ಬೇಕು, ಕೆಲಸಗಾರರು ಬೇಕು, ಔಷಧಿ ಬೇಕು. ಈ ಗಿಡ ನಿಮ್ಗೆ ಎಲೆ ನೋಡ್ರಿ, ಇದು ನೋಡ್ರಿ ಗೊತ್ತಾಗುತ್ತಿದ್ದು, ಇದೊಂಥರ ಒರಟು ಗಿಡ ನೋಡಿ, ಈ ಸ್ಟಮ್ ನೋಡ್ರಿ ಗೊತ್ತಾಗುತ್ತಿದ್ದು, ಫುಲ್ ಒಂಥರ ಗಟ್ಟಿ. ಎಷ್ಟು ವರ್ಷದ ಗಿಡ ಸರ್ ಇದು? ಸರ್ ಇದೊಂದು 4 ವರ್ಷದ ಗಿಡ. 4 ವರ್ಷ, ನೆಕ್ಸ್ಟ್ ವರ್ಷದಿಂದ ಹಿಡಿಯುತ್ತೆ ಇದು ನೆಲಕ್ಕೆ ಹಾಕೋದು ಹಿಡಿಯುತ್ತೆ, ಇಲ್ಲಾಂದ್ರೆ ಫ್ಲವರ್ ಬಂದು ಉದುರೋಗುತ್ತೆ. ಈಗ ನಾವು ನೆಲಕ್ಕೆ ಹಾಕೋದು, ನಾನು ಏನಂದ್ರೆ ಕೆಲವು ಗಿಡಗಳನ್ನ ತಂದು ಇಲ್ಲಿ ಹಾಕೊಂತಿದ್ದೆ. ಸೊ ಇದೇನಾಗುತ್ತೆ ನೀವು ಅಂದ್ರೆ, ನಿಮಗೆ ಫ್ರೂಟಿಂಗ್ ಸ್ವಲ್ಪ ಜಾಸ್ತಿ ಬರಬೇಕು ಅಂದ್ರೆ 100% ಮಣ್ಣು ಬೇಕೇ ಬೇಕು, ಅದು ಮೇನ್ ಸರ್. ಸೂಪರ್ ಸರ್. ಬಟ್ ರೈತರು ಇದನ್ನ ಒಂದು ಲಾಭದಾಯಕ ಬೆಳೆಯನ್ನಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡಬಹುದು ಅಲ್ವಾ ಸರ್? ಮೆಕಾಡೋಮಿಯಾ ಅಂತಕ್ಕಂಥದ್ದು ಖಂಡಿತವಾಗಿ ಒಳ್ಳೆ ಬೆಳೆ ಸರ್. ಸೂಪರ್ ಸರ್, ವಂಡರ್ಫುಲ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ನಮ್ಮ ರೈತರಿಗೆ ಗೊತ್ತಾಗಬೇಕು ಹೊಸ ಬೆಳೆಗಳ ಬಗ್ಗೆ. ಆಮೇಲೆ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಹಾಕ್ಲಿ ಇವ್ರು ಹಾಕ್ಲಿ ಆಮೇಲೆ ನೋಡೋಣ ಅಂತ ಇರ್ತಾರೆ. ಬಟ್ ಇಲ್ಲಿ ಕಾಯ್ಬೇಕಾಗಿದ್ದಿಲ್ಲ, ಯಾಕಂದ್ರೆ ಆಲ್ರೆಡಿ ಬಹಳಷ್ಟು ಜನ ಈಗಾಗಲೇ ಮಂಜುನಾಥ್ ಅವರ ತೋಟದಲ್ಲೇ 350 ಗಿಡ ಇದೆ, ಅವರು ಬೇರೆಯವರಿಗೆ ಕೊಟ್ಟು ಅವರು ಎಕರೆ ಗಟ್ಟಲೆಯಲ್ಲಿ ಮೆಕಡೋಮಿಯನ್ನು ಬೆಳೀತಾ ಇದ್ದಾರೆ ಅಂತ ಹೇಳಿ ರೈತರು ಒಳ್ಳೆ ಆದಾಯವನ್ನು ಗಳಿಸಬಹುದು. ನೀವು ಕೂಡ ಮೆಕಡೋಮಿಯಾ ಕೃಷಿಯನ್ನ ಮಾಡಬೇಕು ಅಂತ ಏನಾದ್ರು ಇದ್ರೆ ನೀವು ಅದರ ಬಗ್ಗೆ ಕಂಪ್ಲೀಟ್ ಆಗಿ ಕಲ್ತ್ಕೊಳ್ಬೇಕು. ಯಾವುದೇ ಕೃಷಿ ಮಾಡುವಾಗ್ಲೂ ಕೂಡ ಅದ್ರ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಕೈ ಸುಟ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ನೇಹಿತರೆ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದಿರಾ? ಮಂಜುನಾಥ್ ಅವರ ಸಾಹಸಗಾತಿ ನಿಮಗೂ ಕೂಡ ಗೊತ್ತಾಗಿದೆ. ಈ ವಿಡಿಯೋನ ಶೇರ್ ಮಾಡಿ, ಒಂದಷ್ಟು ಜನಕ್ಕೆ ಇದು ತಲುಪಲಿ, ಅವರು ಕೂಡ ಈ ಕೃಷಿಯ ಬಗ್ಗೆ ತಿಳ್ಕೊಂಡು ಅವರು ಕೂಡ ಈ ಕೃಷಿ ಮಾಡಿ ಸಕ್ಸಸ್ ಆಗುವಂತಾಗ್ಲಿ. ಬಾಸ್ ವಾಲಾ, ಬಿ ದ ಬಾಸ್.